ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಎಲ್ಲಾ ಕನ್ನಡ ಜನತೆಗೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ಅದ್ಭುತವಾಗಿ ಗೇಮ್ ಆಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್, 2 ಟ್ರೋಫಿ ಬರ್ತಾ ಇದೆ. ಎಂತಹ ಗೇಮ್ ಅಪ್ಪ ಅಂತಂದ್ರೆ, ನಿನ್ನೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಗೇಮ್ ನಲ್ಲಿ ಕಮ್ ಬ್ಯಾಕ್ ಮಾಡೋ ಚಾನ್ಸೇ ನೀಡಲಿಲ್ಲ. ಅಂತಹ ಅದ್ಭುತವಾದ ಗೇಮ್ ಬಂದಿದೆ. ಎಮೋಷನ್ಸ್, ಫೀಲಿಂಗ್ಸ್ ತುಂಬಾನೇ ಇದೆ ಆರ್ ಸಿ ಬಿ ತಂಡದ ಮೇಲೆ. ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಟು ಸ್ಟಾಟ್ ನ ಕಡೆ ಬರ್ತೀನಿ ಡೈರೆಕ್ಟ್ ಆಗಿ. ಸೊ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಒತ್ತಬೇಡಿ, ಮುಂದಿನ ಹೊಸ ವಿಡಿಯೋ ಆದಷ್ಟು ಬೇಗ ನಿಮ್ ಕಡೆ ತಲುಪಲಿ. ಸೊ ನಿನ್ನೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ರಾತ್ರಿ ತುಂಬಾನೇ ಟೈಮ್ ಆಗಿತ್ತು, ಹಾಗೆ ಸೆಲೆಬ್ರೇಷನ್ ಅದು ಇದು ಅಂತ ಟೈಮ್ ಹೋಗ್ಬಿಡ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಟಾಟ್ ನ ಕಡೆ ಹೋಗೋಣ. ಸ್ಟಾಟ್ ಅನ್ನ ನೋಡೋದಾದ್ರೆ, ಟಾಸ್ ಅನ್ನ ಗೆದ್ದಿದ್ರು, ಹಾಗೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೋತಾರೆ ರಜತ್ ಪತಿದಾರ್ ಅವರು. ಕಾರಣ ಅವ್ರಿಗೂ ಕೂಡ ಗೊತ್ತು ನಮ್ ಕಡೆ ದ ವರ್ಡ್ಸ್ ಬೆಸ್ಟ್ ಚೇಸ್ ಮಾಸ್ಟರ್ ಇದ್ದಾರೆ ಅಂತ. ಸೊ 200 ರನ್ ಟಾರ್ಗೆಟ್ ಕೊಟ್ಟಿದ್ರು ಕೂಡ ಅದನ್ನ ಈಸಿಯಾಗಿ ಚೇಸ್ ಮಾಡುವಂತ ಕೆಪಾಸಿಟಿ ನಮ್ಮ ಕಿಂಗ್ ಕೊಹ್ಲಿ ಅವ್ರ ಹತ್ರ ಇದೆ. ಅದಕ್ಕಾಗಿ ಟಾಸ್ ಗೆದ್ದು ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೋತಾರೆ ರಜತ್ ಪತಿದಾರ್ ಅವರು. ನೀವು ಹಿಂದಿನ ಆವೃತ್ತಿಗಳಲ್ಲಿ ನೋಡೋದಾದ್ರೆ, ರಾಯಲ್ ಚಾಲೆಂಜರ್ಸ್ ಆರ್ ಸಿ ಬಿ ತಂಡ 3 ಮ್ಯಾಚ್ ಗಳನ್ನ ಚೇಸ್ ಮಾಡ್ತಾ ಫೈನಲ್ ನಲ್ಲಿ ಸೋತಿದ್ದಾರೆ. ಒಂದು ಮ್ಯಾಚ್ ನ ಡಿಪೆಂಡ್ ಮಾಡೋ ಟೈಮ್ ನಲ್ಲಿ ಗೆದ್ದಿದ್ದಾರೆ, ಅದು ಹೋದ್ ವರ್ಷ. ಸೊ 3 ಫೈನಲ್ ಗಳನ್ನ ಚೇಸ್ ಮಾಡಿ ಸೋತ್ರು ಕೂಡ ಆ ನಿರ್ಣಯವನ್ನ ತೆಗೆದುಕೋತಾರೆ ರಜತ್ ಪತಿದಾರ್ ಅವರು. ಒಂದೇ ಒಂದ್ ಕಾರಣ, ಈಗ ಕಿಂಗ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಸೊ ಅವರು ಮ್ಯಾಚ್ ನ ಮುಗಿಸ್ಕೊಡ್ತಾರೆ, ಸೊ ಒಂದು ದೊಡ್ಡ ಇನ್ನಿಂಗ್ಸ್ ಬರುತ್ತೆ ಅಂತ. ಅದೇ ರೀತಿಯಂತಹ ಗೇಮ್ ಮಾಡಿದ್ದಾರೆ ಕಿಂಗ್ ಕೊಹ್ಲಿ ಅವರು. 75 ರನ್ಸ್ ನಾಟ್ ಔಟ್ ಬರ್ತಾ ಇದೆ 6 ನ ಮೂಲಕ. ತಮ್ಮ ಅನಿಸಿಕೆ, ತಮ್ಮ ಮನಸ್ಸಿನಲ್ಲಿ ಇರುವಂತ ದೃಢ ನಿರ್ಧಾರವನ್ನ ಸ್ಪಷ್ಟಪಡಿಸಿದ್ರು. 6 ನ ಮೂಲಕ ಮ್ಯಾಚ್ ನ ಗೆಲ್ಲಿಸ್ಕೊಡ್ತಾರೆ, ಮತ್ತೊಂದು ಟ್ರೋಫಿಯನ್ನ ಎತ್ಕೋತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಸೊ ಇನ್ನು ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ನೋಡೋದಾದ್ರೆ, ಎಲ್ಲೋ ಒಂದ್ ಕಡೆ ತುಂಬಾನೇ ಎಡವಿತು ಅಂತಾನೆ ಹೇಳ್ಬೋದು ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ತಂಡ. ಈ ಹಿಂದಿನ ಮ್ಯಾಚ್ ಗಳಲ್ಲಿಯೂ ಕೂಡ ನಾನು ನೋಡಿದೀನಿ. ಆ ಗುಜರಾತ್ ಟೈಟನ್ಸ್ ತಂಡದ ಸ್ಟಾಟ್ ಅನ್ನ ನೋಡೋದಾದ್ರೆ, ಟಾಪ್ ಆರ್ಡರ್ ಅಷ್ಟೇ ಅವರಲ್ಲಿ ಸ್ಟೇಬಲ್ ಆಗಿದ್ದು. ಶುಭ್ಮನ್ ಗಿಲ್ ಅವ್ರನ್ನ ತಗೊಳ್ಳಿ, ಸಾಯಿ ಸುದರ್ಶನ್ ಅವ್ರನ್ನ ತಗೊಳ್ಳಿ, ಹಾಗೆ ಜಾಸ್ ಬಟ್ಲರ್, ಈ 3 ಟಾಪ್ ಆಟಗಾರರು ಏನಿದ್ದಾರೆ, ಇವ್ರ ಬ್ಯಾಟ್ ನಿಂದ ಯಾವಾಗ ರನ್ ಬಂದಿದೆ ಅವಾಗೆಲ್ಲ ಮ್ಯಾಚ್ ಗೆದ್ದಿತ್ತು ಗುಜರಾತ್ ಟೈಟನ್ಸ್ ತಂಡ. ಶುಭ್ಮನ್ ಗಿಲ್ ಅವರು 732 ರನ್ಸ್ 162 ಸ್ಟ್ರೈಕ್ ರೇಟ್ ನಲ್ಲಿ, ಹಾಗೆ 48 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ರೆ, ಸಾಯಿ ಸುದರ್ಶನ್ ಅವರು 722 ರನ್ಸ್ 160 ಸ್ಟ್ರೈಕ್ ರೇಟ್, ಹಾಗೆ 47 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಜಾಸ್ ಬಟ್ಲರ್ ಅವ್ರನ್ನ ತಗೋದಾದ್ರೆ 526 ರನ್ಸ್ 147 ಸ್ಟ್ರೈಕ್ ರೇಟ್, ಹಾಗೆ 39 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಈ ಸೀಸನ್ ನಲ್ಲಿ. ಸೊ ಇದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಾದ್ರೆ, ಇನ್ನು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ನಲ್ಲಿ ಯಾವುದೇ ಒಂದು ಬ್ಯಾಟ್ಸ್ಮನ್ ಸ್ಟೇಬಲ್ ಆಗಿ ನಿಂತೇ ಇಲ್ಲ. ಅಷ್ಟೊಂದು ಉತ್ತಮವಾಗಿ ರನ್ ಅನ್ನ ಕಲೆ ಹಾಕ್ಲಿಲ್ಲ ಗುಜರಾತ್ ಟೈಟನ್ಸ್ ತಂಡಕ್ಕೆ ಈ ಲೀಗ್ ನಲ್ಲಿ. ತಿವಾಟಿ ಅವರು ಒಂದೊಂದು ಮ್ಯಾಚ್ ನಲ್ಲಿ ಒಳ್ಳೆ ಫಿನಿಶ್ ಟಚ್ ಕೊಟ್ರು, ಹಾಗೆ ಮಿಡಲ್ ಆರ್ಡರ್ ನಲ್ಲಿಯೂ ಕೂಡ ಬಂದು ಸ್ವಲ್ಪ ಸ್ಟೇಬಲ್ ಆಗಿ ಕಾಣಿಸಿದ್ರು. ಆದ್ರೆ ಅವ್ರನ್ನ ಹೊರತುಪಡಿಸಿ ಯಾವುದೇ ಬ್ಯಾಟ್ಸ್ಮನ್ ಅನ್ನು ಈ ಆವೃತ್ತಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಲಿಲ್ಲ ಗುಜರಾತ್ ಟೈಟನ್ಸ್ಗೆ. ಅದೇ ಒಂದು ಕಾರಣದಿಂದಾನೇ ನಿನ್ನೆ ಅವರು ಮ್ಯಾಚ್ ಸೋತಿದ್ದು. ಕಾರಣ ನೀವು ನೋಡ್ಬೋದು, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ವಿಕೆಟ್ ಬಿದ್ದ ನಂತರನೇ ಅವರಲ್ಲಿ ಯಾವುದೇ ಆಟಗಾರ ಸ್ಟೇಬಲ್ ಆಗ್ಲಿಲ್ಲ, ಒಂದು ಒಳ್ಳೆಯ ಶಾಟ್ ಬರ್ಲಿಲ್ಲ, ಹಾಗೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಬರ್ಲಿಲ್ಲ ಅವರ ಒಂದು ಬ್ಯಾಟ್ ನಿಂದ. ಸೊ ನಿನ್ನೆ ಮ್ಯಾಚ್ ನ ನೋಡೋದಾದ್ರೆ, ಸಾಯಿ ಸುದರ್ಶನ್, ಶುಭನ್ ಗಿಲ್ ಅವರು ಆದಷ್ಟು ಬೇಗನೆ ಔಟ್ ಆದ್ರು. ಮೊದಲ 4 ಓವರ್ ನಲ್ಲಿ ಇಬ್ರು ಮೇನ್ ಬ್ಯಾಟ್ಸ್ಮನ್ ಗಳ ವಿಕೆಟ್ ನ ಕಳೆದುಕೊಳ್ಳುತ್ತೆ. ಅದಾದ ನಂತರ ಸ್ವಲ್ಪ ಜಾಸ್ ಬಟ್ಲರ್ ಅವರು ಸ್ಟೇಬಲ್ ಆಗೋದಿಕ್ ನೋಡಿದ್ರು, ಆದ್ರೆ ಅವ್ರ ಬ್ಯಾಟ್ ನಿಂದ ಅಷ್ಟೊಂದು ಉತ್ತಮವಾಗಿ ರನ್ ಬರ್ಲಿಲ್ಲ. ಆದ್ರೆ ವಾಷಿಂಗ್ಟನ್ ಸುಂದರ್ ಅವರು 50 ರನ್ ನ ಗಳಿಸ್ಕೋತಾರೆ, ಒಂದು ಅರ್ಧ ಶತಕವನ್ನ ಬಾರಿಸಿದ್ರು. ಒಂದು 160 ವರೆಗೂ ಟಾರ್ಗೆಟ್ ಇತ್ತು. ಸೊ ನಿನ್ನೆ ಪಿಚ್ ನಲ್ಲಿ ನೋಡೋದಾದ್ರೆ 170 180 ಟಾರ್ಗೆಟ್ ಡಿಪೆಂಡಬಲ್ ಇತ್ತು, ಹಾಗೆ ಫೈಟ್ ಕೂಡ ಮಾಡಬಹುದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ 25-30 ರನ್ಸ್ ಶಾರ್ಟೇಜ್ ಆಗ್ತಾನೆ ಇತ್ತು ಆ ಮೊದಲನೇ ಇನ್ನಿಂಗ್ಸ್ ನಲ್ಲಿ. ಅದಾದ ನಂತರ ಆರ್ ಸಿ ಬಿ ಬೌಲಿಂಗ್ ಕಡೆ ಬರ್ತೀನಿ. ಏನ್ ಜಬರ್ದಸ್ತ್ ಆದ ಬೌಲಿಂಗ್ ಮಾಡಿದಾರಪ್ಪ ನಿನ್ನೆ ಅಂತಂದ್ರೆ. ಡಫಿ ಅವರು ವಿಕೆಟ್ ಅನ್ನ ತೆಗೆದುಕೊಳ್ಳಿಲ್ಲ, ಆದ್ರೆ ಎಕಾನಮಿನ 10 ಒಳಗಡೆ ಇಡ್ತಾರೆ. ಆದ್ರೆ ಭುವನೇಶ್ವರ್ ಕುಮಾರ್, ಹ್ಯಾಜಲ್ವುಡ್, ರಶೀಕ್ ಸಲಾಮ್ದಾರ್ ಎಂತಹ ಅದ್ಭುತವಾದ ಬೌಲಿಂಗ್ ಅಂತಂದ್ರೆ, ಇವ್ರ 3 ಜನನೇ ಟೋಟಲ್ 7 ವಿಕೆಟ್ ನ ತೆಗೆದಿದ್ದಾರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ. ರಶೀಕ್ ಸಲಾಮ್ದಾರ್ 3 ವಿಕೆಟ್, ಹ್ಯಾಜಲ್ವುಡ್ 2, ಭುವನೇಶ್ವರ್ ಕುಮಾರ್ 2. ಎಂತಹ ಅದ್ಭುತವಾದ ಬೌಲಿಂಗ್ ಲೈನಪ್.
ಸೊ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು ಎಲ್ರಿಗೂ ಬಾಲಿಂಗ್ ಲೈನ್ ಅಪ್ ಎಲ್ಲೋ ಒಂದ್ ಕಡೆ ವೀಕ್ ಆಗ್ಬಹುದು ಕೊನೆಯ ಪಂದ್ಯದಲ್ಲಿ ಅಂತ. ಆದ್ರೆ ಹೆಸಲ್ವುಡ್ ಯಾವಾಗ ಕಮ್ ಬ್ಯಾಕ್ ಮಾಡಿದ್ದಾರೆ, ಯಾವಾಗ ಆರ್ ಸಿ ಬಿ ಟೀಮ್ ನ ಬ್ಯಾಕ್ ಮಾಡಿದ್ದಾರೆ, ಅವಾಗ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಬಂದಿದೆ ಆರ್ ಸಿ ಬಿ ತಂಡದಿಂದ. ಸೊ ನಿನ್ನೆ ಕೂಡ ಅದೇ ರೀತಿ ಆಯ್ತು. ಹಾಗೆ ಸೆಕೆಂಡ್ ಬ್ಯಾಟಿಂಗ್ ನಲ್ಲಿ ಬ್ಯಾಟಿಂಗ್ ಮಾಡಕ್ ಬರ್ತಾರೆ ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ ಅವರು ಎಂತಹ ಅದ್ಭುತವಾದ ಸ್ಟಾರ್ಟ್ ನ ನೀಡಿದ್ರೆ ಅಂತಂದ್ರೆ, ಆ ಮೊದಲ 6 ಓವರ್ ಅಂದ್ರೆ ಪವರ್ ಪ್ಲೇ ನಲ್ಲಿಯೇ ಧೂಳಿಪಟ ಮಾಡೋಗ್ಬಿಟ್ರು ಬೌಲರ್ಗಳನ್ನ. ಗುಜರಾತ್ ಟೈಟನ್ಸ್ ತಂಡಕ್ಕೆ ಅಲ್ಲಿಂದ ಡಿಪೆಂಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ, ಅಂತಹ ರನ್ ನ ಕಲೆ ಹಾಕ್ಬಿಟ್ರು. ವೆಂಕಟೇಶ್ ಅಯ್ಯರ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವರ ಬ್ಯಾಟ್ ನಿಂದ ಹಾಗೂ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ನಿಂದ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಬಂತು. 62 ರನ್ ಪಾರ್ಟ್ನರ್ಶಿಪ್ ಬಂತು. ವೆಂಕಟೇಶ್ ಅಯ್ಯರ್ ಅವರು 32 ರನ್ಗೆ ಔಟ್ ಆಗ್ತಾರೆ. ಅದಾದ ನಂತರ ಪಡಿಕಲ್ ಅವ್ರು ಬಂದ್ರು. ಅವ್ರ ಬ್ಯಾಟ್ ನಿಂದ ಅಷ್ಟೊಂದು ರನ್ ಬರ್ಲಿಲ್ಲ, 1 ರನ್ಗೆ ಔಟ್ ಆಗ್ಬಿಟ್ರು. ಯಾಕಂತಂದ್ರೆ ಸ್ಟಾರ್ಟ್ ಒಳ್ಳೆದಾಗಿ ಸಿಕ್ಕಿತ್ತು, ಅದನ್ನ ಸ್ಪೀಡ್ ಆಗಿ ಮೂವ್ಮೆಂಟ್ ಮಾಡೋ ಒಂದು ಕಾರಣದಲ್ಲಿ ಅವರು ವಿಕೆಟ್ ನ ಒಪ್ಸಿರ್ಬೋದು. ಅದಾದ ನಂತರ ಪತ್ತಿದಾರ್ ಅವ್ರು ಬರ್ತಾರೆ, ಅವ್ರ ಬ್ಯಾಟ್ ನಿಂದ 15 ರನ್ ಬರುತ್ತೆ. ಅದಾದ ನಂತರ ಕೃಣಾಲ್ ಪಾಂಡೆ ಅವ್ರು ಬಂದ್ರು, ಅವ್ರ ಬ್ಯಾಟ್ ನಿಂದಾನು ರನ್ ಬರ್ಲಿಲ್ಲ. ಆದ್ರೆ ಈ ವಿಕೆಟ್ ಗಳು ಉರುಳ್ತಾ ಇದ್ರು. ನಮ್ಮ ಕಿಂಗ್ ಕೊಹ್ಲಿ ಚೇಸ್ ಮಾಸ್ಟರ್ ಅವರು ತಮ್ಮ ವಿಕೆಟ್ ಅನ್ನ ಒಪ್ಪಿಸ್ತಾನೆ ಇರ್ಲಿಲ್ಲ. ಕಾರಣ ಈ ಮ್ಯಾಚ್ ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಟ್ರೋಫಿಯನ್ನ ಎತ್ಕೊಳ್ಳೋ ಒಂದು ಕಾತುರತೆ ಅವರಲ್ಲಿ ಕಾಣಿಸ್ತಾ ಇತ್ತು. ಅದೇ ರೀತಿಯಾದಂತಹ ಬ್ಯಾಟಿಂಗ್ ಆಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು. ಸೊ ಕೊನೆಯಲ್ಲಿ ಡೇವಿಡ್ ಅವ್ರು ಬರ್ತಾರೆ, ಅವರೊಂದು 24 ರನ್ ನ ಕಲೆ ಹಾಕಿದ್ರು. ಟೀಮ್ಗೆ ಒಂದು ಒಳ್ಳೆಯ ಸಹಾಯ ಅಂತಾನೆ ಹೇಳ್ಬೋದು 24 ರನ್ಗಳು. ಅದಾದ ನಂತರ ಕೊನೆಯಲ್ಲಿ ಜಿತೇಶ್ ಶರ್ಮಾ ಅವ್ರು ಬರ್ತಾರೆ. ಹಾಗೆ ನಮ್ಮ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರು ಮ್ಯಾಚ್ ನ ಮುಕ್ತಾಯ ಮಾಡಿದ್ರು. ಜಿ ಟಿ ಬೌಲಿಂಗ್ ಕಡೆ ಹೋಗೋದಾದ್ರೆ ಕಗಿಸೋ ರಬಾಡ್ ಅವರು ಒಂದು ಬ್ಯಾಡ್ ಎಕನಾಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ. ನಿನ್ನೆ ನೋಡೋದಾದ್ರೆ ಒಂದು ವಿಕೆಟ್ ಅನ್ನ ತೆಗೆದುಕೊಂಡ್ರು, ಸಿರಾಜ್ ಅವರು ಒಂದು ವಿಕೆಟ್ ತೆಗೆದುಕೊಳ್ತಾರೆ. ಆದ್ರೆ ಕಿಂಗ್ ಕೊಹ್ಲಿ ಅವರು ಇದ್ದಿದ್ದ ಫಾರ್ಮ್ ನಲ್ಲಿ ಕಗಿಸೋ ರಬಾಡ್ ಅವ್ರನ್ನ ತುಂಬಾನೇ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಜಬರ್ದಸ್ತ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಕಗಿಸೋ ರಬಾಡ್ ಅವ್ರ ವಿರುದ್ಧ. ಅವರ ಬಾಲ್ ಗಳನ್ನ 6 ಬೌಂಡ್ರಿ ಹೊಡೆಯುವಲ್ಲಿ ಯಶಸ್ಸನ್ನ ಕಾಣ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಕಗಿಸೋ ರಬಾಡ್ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ನಿನ್ನೆಯ ಮ್ಯಾಚ್ ನಲ್ಲಿ. ಸೊ ಅದ್ಭುತವಾಗಿ ಮ್ಯಾಚ್ ಮೂಡಿ ಬಂದಿದೆ. ಸೊ ಇನ್ನೊಮ್ಮೆ ಹೈಲೈಟ್ಸ್ ನೋಡಿ. ನಾನು ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ನಲ್ಲಿದ್ದೆ. ಎಮೋಷನ್ಸ್ ಫೀಲಿಂಗ್ಸ್ ತುಂಬಾನೇ ಇರುತ್ತೆ. 18 ವರ್ಷ ಆದ್ಮೇಲೆ ಒಂದು ಟ್ರೋಫಿ ಬಂದಿತ್ತು. ಸೊ ಈಗ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ತುಂಬಾನೇ ಖುಷಿ ಆಗ್ತಾ ಇದೆ, ತುಂಬಾನೇ ಎಮೋಷನ್ಸ್ ಹೊರಗಡೆ ಬರ್ತಾ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿನ್ನೆ ದಿನ ಯಾವ ರೀತಿ ಸೆಲೆಬ್ರೇಷನ್ ಆಗಿದೆ, ಸೊ ಅದೊಂದು ವಿಡಿಯೋ ಹಾಕಿರ್ತೀನಿ. 20 ಸೆಕೆಂಡ್ ವಿಡಿಯೋ ಇದೆ. ಸೊ ಅದೊಂದು ಕ್ಲಿಪ್ ನೋಡ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಮ್ಮೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.